ತಂದೆಗೆ ಹಾಗೂ ಆ ಸುಮತಿಯ ಜನ್ಮಾಂತರದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿದವನಿಗೆ ಉಪದೇಶ ಮಾಡಿ ಪಾಪ ವಿನಾಶಿನಿ ತೀರ್ಥದಲ್ಲಿ ಸ್ನಾನ ಮಾಡಿ ಶ್ರೀನಿವಾಸನ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ತಪಸ್ಸನ್ನು ಮಾಡಿ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೋ, ಅದರಿಂದ ನಿನ್ನ ಉದ್ಧಾರವಾಗ್ತದೆ ಅಂತ ಹೇಳಿದಾಗ ಪಾಪ ವಿನಾಶಿನಿ ತೀರ್ಥದಲ್ಲಿ ಸ್ನಾನ ಮಾಡಿಸಿದ್ದಾರೆ ಆ ಹುಡುಗನಿಗೆ. ಅವನಿಗೂ ಆ ಬ್ರಹ್ಮರಾಕ್ಷಸದಿಂದ ಮುಕ್ತಿಯಾಗಿದೆ. ಅವನ ತಂದೆಯೂ ಅಲ್ಲಿ ಸ್ನಾನವನ್ನು ಮಾಡಿ ತನ್ನ ಪಾಪಗಳನ್ನು ಕಳೆದುಕೊಂಡು ಮುಂದೆ ಜ್ಞಾನವನ್ನು ಪಡೆದು ಮುಕ್ತಿಯನ್ನು ಹೊಂದಿದ್ದಾರೆ ಎನ್ನುವ ಮಾತನ್ನು ತಿಳಿಸ್ತಾರೆ. ಈ ಸ್ನಾನದಿಂದ ಉದ್ಧಾರ ಆಯಿತು ಅನ್ನೋದನ್ನು ತಿಳಿಯೋದರ ಜೊತೆಗೆ ಈ ಸಂದೇಶವನ್ನು ನಾವು ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಟುಕೊಳ್ಬೇಕು. ನಮ್ಮದೆಷ್ಟು ಕರ್ತವ್ಯವೋ ಅಷ್ಟನ್ನು ನಾವು ಮಾಡಬೇಕು. ಅದಕ್ಕೂ ಹೆಚ್ಚಿನ ನಮಗೆ ಬೇಡ ಅಂತ ಹೇಳಿದ್ದನ್ನು ಮಾಡೋ ಸಾಹಸ ಮಾಡಬಾರದು ಅಂತನ್ನೋದನ್ನು ಸ್ತ್ರೀಯರು ಪುರುಷರು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿರತಕ್ಕಂತಹ ಮಾತು. ಇದಾದ ಮೇಲೆ ಆಕಾಶಗಂಗೆಯ ಪಾಪವಿನಾಶಿನಿ ತೀರ್ಥದ ಇನ್ನೊಂದು ಮಹಿಮೆಯನ್ನು ತಿಳಿಸ್ತಾರೆ. ಭದ್ರಮತಿ ಅಂತ ಒಬ್ಬ ಬ್ರಾಹ್ಮಣ, ಮಹಾದರಿದ್ರ. ಭದ್ರ ಅಂದ್ರೆ ಮಂಗಲ, ಪರಮ ಮಂಗಲವಾದ ಮನಸ್ಸಿದೆ, ಶುದ್ಧ ಮನಸ್ಸಿದೆ, ಪರಮ ಭಗವದ್ಭಕ್ತ, ಆದರೆ ದರಿದ್ರ. ಅವನಿಗೆ ದಾರಿದ್ರ್ಯದ ದುಃಖ ಎಷ್ಟರ ಮಟ್ಟಿಗೆ ಅಂದರೆ ಹೇಳಲಿಕ್ಕೆ ಸಾಧ್ಯವಿಲ್ಲ. 6 ಜನ ಹೆಂಡಂದಿರು, ಕೃತ, ಸಿಂಧು, ಯಶೋವತಿ, ಮಾಲಿನಿ, ಶೋಭಾ, ಹೀಗೆ ಕಾಮಿನಿ, 6 ಜನ ಹೆಂಡಂದಿರು, 200 ಜನ ಮಕ್ಕಳು. ಬಹಳ ಏನಿರಲಿಲ್ಲ. ಆದರೆ ಹೊಟ್ಟೆಗೆ ಗತಿ ಇಲ್ಲ. ಮಕ್ಕಳೆಲ್ಲ ಉಪವಾಸ ಇರ್ತಾರೆ, ಹೆಂಡಂದಿರು ಉಪವಾಸ ಇದ್ದಾರೆ, ತಾನು ಉಪವಾಸ ಇದ್ದಾನೆ. ಎಷ್ಟು ಪರಮಾತ್ಮ ಪರೀಕ್ಷೆ ಮಾಡ್ತಾನೆ ಅಂತನ್ನೋದನ್ನ ಅವನಿಗೆ ಸಹನೆ ಮಾಡಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಷ್ಟು ಮತ್ತೆ ಸಹನೆ ಮೀರಿ ಬರ್ತಾ ಇದೆ, ದುಃಖ ಪಡ್ತಾ ಇದ್ದಾನೆ. ಕೆಲವು ಮಾತುಗಳನ್ನು ಆಡ್ತಾನೆ. ಜಗತ್ತಿನೊಳಗೆ ನಾನಿಷ್ಟು ಜ್ಞಾನ ಪಡೆದುಕೊಂಡಿದ್ದೇನೆ, ಪಾಂಡಿತ್ಯ ಇದೆ, ವೇದ ಶಾಸ್ತ್ರ ಎಲ್ಲ ಗೊತ್ತು, ಆದರೆ ಜನ ನನ್ನನ್ನು ಮಾತಾಡಿಸೋದಿಲ್ಲ. 1-2 ಅಕ್ಷರ ಬರ್ತದೆ, ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿ ಏನೂ ಬರದೇ ಇದ್ದ ದಡ್ಡರನ್ನ ಬೇಕಾದಷ್ಟು ಮಾತಾಡಿಸ್ತಾರೆ. ಯಾಕೆಂದ್ರೆ ಅವರ ಹತ್ರ ಹಣ ಇದೆ. ಇರೋ ಸ್ವಲ್ಪ ವಿದ್ಯೆಯನ್ನೇ ಒಳ್ಳೆ ಆಢ್ಯತೆಯಿಂದ ಭಾರೀ ಚೆನ್ನಾಗಿ ಮತ್ತೆ ಜನರಿಗೆ ಇಂಪ್ರೆಷನ್ ಆಗೋ ಹಾಗೆ ಒಳ್ಳೆ ಮಡಿಯನ್ನ ಉಟ್ಟು ಮಡಿಯನ್ನ ಹೊತ್ತುಕೊಂಡು ಬಂಗಾರದ ಆಭರಣಗಳನ್ನು ಹಾಕಿಕೊಂಡು ನೋಡ್ಲಿಕ್ಕೆಲ್ಲ ವೈಭವ ಏನೇನು ಬೇಕೋ ಎಲ್ಲ ಮಾಡಿಕೊಂಡು ಹೇಳಿಬಿಟ್ಟ ಅಂದ್ರೆ ಅವನಿಗೆ ಜನ ದುಡ್ಡು ಕೊಡ್ತಾರೆ. ನಾನಿಷ್ಟು ಪಂಡಿತನಾದರೂ ನನ್ನ ನೋಡ್ಲಿಕ್ಕೆ ನಾನು ಹೊರಕು ಬಟ್ಟೆ ಹುಟ್ಟಿದ್ದೇನೆ ಅನ್ನೋದಕ್ಕೆ ನನ್ನನ್ನು ಯಾರೂ ಮಾತಾಡಿಸೋದಿಲ್ಲ. ಈ ಪರಿಸ್ಥಿತಿ ನನಗಾಗಿದೆ, ಏನು ಮಾಡಲಿ ಅಂತಾನೆ. ಗುಣಹೀನೋಪಿ ಗುಣವಾನ್ ಮೂರ್ಖೋವಾಪಿ ಸ ಪಂಡಿತ ನಿಷ್ಠುರೋವಾ ಗುಣೀವೋವಾ ಧರ್ಮಹೀನೋಥವಾನರಃ ಐಶ್ವರ್ಯ ಗುಣಯುಕ್ತಶ್ಚೇ ಪೂಜ್ಯ ಏವನ ಸಂಶಯ. ಎಂತಹ ದುಷ್ಟನಾಗಿದ್ರು, ಎಷ್ಟೇ ನಿಷ್ಠುರ, ಎಷ್ಟೇ ನೀಚ, ಎಂತಹ ಅನ್ಯಾಯಗಳನ್ನು ಮಾಡಿರಬಹುದು, ದುಡ್ಡು ಬಂದಿತ್ತು ಅಂದರೆ ಅದೆಲ್ಲವನ್ನೂ ಮುಚ್ಚಿ ಹಾಕಿಬಿಡುತ್ತದೆ. ಎಲ್ಲ ಸದ್ಗುಣಗಳಿದ್ದರೂ ಕೂಡ ಹಣ ಇಲ್ಲ ಅಂದರೆ ಆ ಸದ್ಗುಣಗಳಿದ್ದೂ ಪ್ರಯೋಜನವಾಗುವುದಿಲ್ಲ. ಇಂತಹ ಈ ದಾರಿದ್ರ್ಯವನ್ನು ಎಷ್ಟು ದಿವಸ ಅನುಭವಿಸಬೇಕು ಅಂತ ಬಹಳ ಪರಿತಪಿಸ್ತಾ ಇದ್ದಾನೆ. ಭಗವಂತನ ಚಿಂತನೆ ಮಾಡ್ತಾ ಇದ್ದಾನೆ. ಯಾಕೆ ಪರಮಾತ್ಮನಿಗೆ ವಿನಾಕಾರಣವಾಗಿ ನಾವು ಹೋಗಿ ಬೇಡಬೇಕು, ಸಕಾಮ ಕರ್ಮಗಳನ್ನು ಯಾಕೆ ಮಾಡಬೇಕು ಅನ್ನೋದಕ್ಕೆ ಬಿಟ್ಟ. ಆದರೆ 6 ಜನ ಹೆಂಡಂದಿರಲ್ಲಿ ಒಬ್ಬಳು ಕಾಮಿನಿ. ಅವಳಂದು ಇಷ್ಟು ಮಕ್ಕಳೆಲ್ಲ ಒದ್ದಾಡಿ ಸಾಯ್ತಾ ಇರುವಾಗ ಅಷ್ಟೆಲ್ಲ ಮಕ್ಕಳು ಶಾಸ್ತ್ರವನ್ನು ಓದಿ ಸಾಧನೆಯನ್ನು ಮಾಡಿ ಮತ್ತೆ ಸದ್ಗತಿಯನ್ನು ಹೊಂದಲಿಕ್ಕೆ ಅನುಕೂಲವಾಗ್ತಾ ಇದ್ರೆ ಯಾಕೆ ದೇವರಿಗೆ ಹೋಗಿ ಕೇಳಬಾರದು? ಸುಧಾಮ ಹೋಗಿ ಕೇಳಲಿಲ್ವೇ? ಸುಧಾಮನಿಗೆ ಪರಮಾತ್ಮ ಅನುಗ್ರಹ ಮಾಡಲಿಲ್ವೇ? ನೀವ್ಯಾಕೆ ಹೋಗಬಾರದು ಅಂತ ಸಾಕಷ್ಟು ಆ ಕಾಮಿನಿ ಹೇಳ್ತಾಳೆ. ತನ್ನ ವೃತ್ತಾಂತ ಹೇಳಿಕೊಳ್ತಾಳೆ. ನಾನು ನನ್ನ ತಂದೆಯ ಮನೆಯಲ್ಲಿ ಬೆಳೀತಾ ಇರುವಾಗ, ಸಣ್ಣ ಕೂಸಿದ್ದಾಗ ನಾರದರು ನಮ್ಮ ಮನೆಗೆ ಬಂದಿದ್ರು. ಬಹಳಷ್ಟು ವಿಷಯಗಳನ್ನು ನಮಗೆ ಹೇಳಿದ್ದಾರೆ. ಭೂದಾನದ ಮಹಿಮೆಯನ್ನು ಬಹಳ ಹೇಳಿದ್ದಾರೆ. ಯಾವ ವ್ಯಕ್ತಿ ಭೂದಾನ ಮಾಡ್ತಾನೆ ಅಂತಹ ವ್ಯಕ್ತಿಗೆ ಆ ಭೂದಾನದ ಫಲದಿಂದ, ಭೂದಾನದ ಮಹಿಮೆಯಿಂದ ಎಲ್ಲ ವಿಧವಾದ ದಾರಿದ್ರ್ಯ ಹೋಗ್ತದೆ, ಉತ್ತಮವಾದ ಐಶ್ವರ್ಯ ಬರ್ತದೆ. ವೆಂಕಟಾಚಲದ ಮಹಿಮೆಯನ್ನೂ ಕೂಡ ನಾರದರು ಬಹಳ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಆ ವಿಧವಾಗಿರತಕ್ಕಂತಹ ಭೂದಾನವನ್ನ ಮಾಡಬೇಕು. ವೆಂಕಟಾಚಲದಲ್ಲಿ ಹೋಗಿ ಪಾಪ ವಿನಾಶನದಲ್ಲಿ ಸ್ನಾನವನ್ನ ಮಾಡಿ ಪಾಪಗಳನ್ನು ಕಳೆದುಕೊಳ್ಳಬೇಕು. ನಿಮಗೆ ಎಲ್ಲ ವಿಧವಾದ ದಾರಿದ್ರ್ಯ ದೋಷ ಪರಿಹಾರವಾಗ್ತದೆ. ಯಾವುದೇ ಕಷ್ಟಕ್ಕೆ ಪಾಪವೇ ಮೂಲ.
ದಾರಿದ್ರ್ಯ ಇದೆ, ಪಾಪದಿಂದಾಗಿ ಇದೆ. ಜನ್ಮಾಂತರದಲ್ಲಿ ಇನ್ನೊಬ್ಬರ ಸ್ವತ್ತನ್ನ ಅಪಹಾರ ಮಾಡಿದ್ದಕ್ಕಾಗಿಯೋ, ಬೇಕಾದಷ್ಟು ಹಣ ಇದ್ರೂ ದಾನ ಮಾಡದೇ ಇದ್ದದ್ದಕ್ಕಾಗಿಯೋ, ಯಾವುದೋ ಪಾಪಕ್ಕಾಗಿ ದಾರಿದ್ರ್ಯ ಬಂದಿದೆ. ಆ ಬಂದ ದಾರಿದ್ರ್ಯ ಹೋಗಬೇಕು ಅಂದ್ರೆ ಪಾಪ ಹೋಗಬೇಕು. ಪಾಪ ಹೋಗಬೇಕಾದ್ರೆ ಪಾಪ ವಿನಾಶಿನಿಯಲ್ಲಿ ಸ್ನಾನ ಮಾಡು, ಜೊತೆಗೆ ಭೂದಾನವನ್ನ ಮಾಡು. ಅದರಿಂದ ಉತ್ತಮವಾಗಿರತಕ್ಕಂತಹ ಮತ್ತೆ ಸದ್ಗತಿಯಾಗ್ತದೆ. ಆ ಭೂದಾನಕ್ಕೆ ಸಮಾನವಾದ ದಾನ ಇಲ್ಲ ಅಂತ ಬಹಳ ವರ್ಣನೆ ಇದೆ, ಸಮಯವಾಗಿದೆ ಹೇಳೋದಿಲ್ಲ. ಸತ್ಪಾತ್ರೇ ಭೂಮಿದಾತಾಯ ಸರ್ವದಾನ ಫಲಂ ಲಭೇತ್ ಭೂಮಿದಸ್ಯ ಸಮೋ ನಾಣ್ಯ ತ್ರಿಷು ಲೋಕೇಶು ವಿದ್ಯತೆ. ಎಲ್ಲ ದಾನಗಳಲ್ಲಿ ಭೂದಾನ ಶ್ರೇಷ್ಠ. ಎಷ್ಟು ದಿವಸ ಆ ಭೂಮಿ ಇರುತ್ತದೆ, ಆ ಭೂಮಿಯಲ್ಲಿ ಎಷ್ಟು ದಿವಸ ದಾನ ಧರ್ಮಾದಿಗಳು, ಸತ್ಕಾರ್ಯಗಳು, ಭಗವಂತನ ಪೂಜೆ, ಪಾಠ, ಪ್ರವಚನ ನಡೀತಿದೆ, ಅಷ್ಟು ದಿವಸ ಆ ಪುಣ್ಯ ಹಾಗೇ ಅವನಿಗೆ ಪುಣ್ಯ ಬಂತು, ಪುಣ್ಯವನ್ನ ತನ್ನ ಜೇಬಿನೊಳಗೆ ಹಾಕೊಂಡ ಹೋದ ಅಂತಲ್ಲ. ಆ ಭೂಮಿ ಇರೋವರೆಗೆ, ಭೂಮಿಯಲ್ಲಿ ಸತ್ಕಾರ್ಯ ನಡೆಯೋವರೆಗೆ ಅವನಿಗೆ ಪುಣ್ಯ ಬರ್ತಾನೇ ಇರ್ತದೆ, ಇವನ ಅಕೌಂಟಿಗೆ ಅದು ಟ್ರಾನ್ಸ್ಫರ್ ಆಗ್ತಾ ಇರ್ತದೆ. ಅಂತಹ ಶ್ರೇಷ್ಠವಾದ ಪುಣ್ಯ ಭೂಮಿದಾನದ ಪುಣ್ಯ. ಎಷ್ಟೋ ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲ ಬರ್ತದೆ. ಅದರಲ್ಲಿಯೂ ವೆಂಕಟಾಚಲದಂತಹ ಶ್ರೇಷ್ಠವಾದ ಕ್ಷೇತ್ರದಲ್ಲಿ ಭೂದಾನವನ್ನು ಮಾಡಿದರೆ ಅದಕ್ಕೆ ಸಮಾನವಾದ ಫಲ ಇಲ್ಲ ಅಂತ ನಾರದರು ತನಗೆ ಉಪದೇಶ ಮಾಡಿದ್ದನ್ನ ಕಾಮಿನಿ ಎಂಬ ಹೆಂಡತಿ ಭದ್ರಮತಿ ಎಂಬಂತಹ ಬ್ರಾಹ್ಮಣನಿಗೆ ಸವಿಸ್ತಾರವಾಗಿ ಹೇಳಿದ ಮೇಲೆ, ಊಟಕ್ಕೆ ಗತಿ ಇಲ್ಲ ಅಂತ ಒದ್ದಾಡ್ತಾ ಇದ್ದೇನೆ, ಭೂದಾನ ಹೇಗೆ ಮಾಡೋದು? ಆಮೇಲೆ ವಿಚಾರ ಬಂತು, ಸರಿ ನಾನು ಮೊದಲಿಗೆ ದಾನ ತೆಗೆದುಕೊಂಡಾದರೂ ಪರವಾಗಿಲ್ಲ, ದಾನ ಮಾಡೋಣ, ಆಮೇಲೆ ಆದರೂ ನನಗೆ ಐಶ್ವರ್ಯ ಬಂದೀತು ಅಂತ ಸುಶಾಲಿ ಎಂಬಂತಹ ಒಂದು ಊರು, ಆ ಸುಶಾಲಿ ಎಂಬ ಗ್ರಾಮದಲ್ಲಿ ಸುಘೋಷ ಎಂಬಂತಹ ಒಬ್ಬ ಬ್ರಾಹ್ಮಣ. ಆ ಸುಘೋಷನ ಹತ್ತಿರ ಹೋಗಿ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡಿ ಆದ ಮೇಲೆ ಇವನಂತಾನೆ, ನನಗೊಂದು ಸ್ವಲ್ಪ ಭೂದಾನ ಮಾಡು, ಭೂದಾನದಿಂದ ಬಹಳ ಪುಣ್ಯ ಇದೆ ಅಂತ ಅವನಿಗೆ ಮನಸ್ಸು ಒಲಿಸಿ ಭೂದಾನವನ್ನು ತಾನು ತೆಗೆದುಕೊಳ್ತಾನೆ. ಅವನು ಬಹಳ ಸಂತೋಷದಿಂದ ಕೊಡ್ತಾನೆ. ನಿನ್ನಂತಹ ಶ್ರೇಷ್ಠ ಬ್ರಾಹ್ಮಣ, ಅದರೊಳಗೂ ಮಕ್ಕಳಿದ್ದಂತಹ ಮತ್ತೆ ಸದಾಚಾರಿಯೂ ಆಗಿದ್ದಿ, ಜ್ಞಾನಿಯೂ ಆಗಿದ್ದಿ, ಬಡವನೂ ಆಗಿದ್ದಿ, ಮಕ್ಕಳಿದ್ದಾರೆ, ಹೆಂಡಂದಿರಿದ್ದಾರೆ, ಸದುಪಯೋಗವಾಗ್ತದೆ, ಅವಶ್ಯವಾಗಿ ಕೊಡ್ತೇನೆ ಅಂತ ಹೇಳಿ ಭೂದಾನವನ್ನ ಸುಘೋಷ ಎಂಬ ಬ್ರಾಹ್ಮಣ ಮಾಡ್ತಾನೆ. ಆ ಭೂಮಿಯನ್ನ ತಾನು ತೆಗೆದುಕೊಂಡು ವೆಂಕಟಾಚಲದಲ್ಲಿ ಬಂದು ಪಾಪ ವಿನಾಶಿನಿ ಸ್ನಾನ ಮಾಡಿ ವಿಶೇಷವಾಗಿ ತಾನು ತಪಸ್ಸು ಮಾಡ್ತಾನೆ. ಅಲ್ಲಿರತಕ್ಕಂತಹ ಒಬ್ಬ ವಿಷ್ಣು ಭಕ್ತನನ್ನ ಕರೆದು ತಾನು ಪಡೆದ ಭೂಮಿಯನ್ನ ಶ್ರೀಕೃಷ್ಣಾರ್ಪಣವಸ್ತು ಅಂತ ಹೇಳಿ ದಾನವನ್ನು ಮಾಡ್ತಾನೆ. ಅಲ್ಲಿಯೇ ನಿಂತು ಸಂಕಲ್ಪ ಮಾಡಿ ದಾನ ಮಾಡ್ತಾನೆ. ಆ ದಾನ ಮಾಡಿದ್ದರ ಫಲವಾಗಿ ಇವನ ದಾರಿದ್ರ್ಯ ಸಂಪೂರ್ಣವಾಗಿ ಹೋಗಿ ಉತ್ತಮವಾದ ಐಶ್ವರ್ಯ ಬರ್ತದೆ. ಭಗವಂತ ಹೇಳ್ತಾನೆ, ಹಿಂದೆ ಹೇಳಿದ ಹಾಗೆ ನನ್ನ ಆಜ್ಞೆ ಇದೆ, ನೀನು ಐಶ್ವರ್ಯದ ಭೋಗ ಮಾಡು, ಚೆನ್ನಾಗಿ ಸುಖವಾಗಿರು, ಎಲ್ಲ ಮಕ್ಕಳ ಜೊತೆಗೆ ಹೆಂಡಂದಿರ ಜೊತೆಗೆ ಚೆನ್ನಾಗಿ ಸುಖವಾಗಿದ್ದು ಭೋಗ ಮಾಡೋದನ್ನ ಮಾಡಿ ಆಮೇಲೆ ಮಕ್ಕಳಿಗೆಲ್ಲ ಒಪ್ಪಿಸಿ ವಿಶೇಷ ಸಾಧನೆಯನ್ನ ಮಾಡಿಕೊಂಡು ನೀನು ತನ್ನ ಸಾಧನೆಯ ಮಾರ್ಗದಲ್ಲಿರು, ಅದರಿಂದ ನಿನಗೆ ಉತ್ತಮವಾದ ಗತಿಯಾಗ್ತದೆ ಅಂತ ಶ್ರೀನಿವಾಸ ದೇವರು ಅವನಿಗೆ ಉಪದೇಶ ಮಾಡ್ತಾರೆ. ಅದರಂತೆ ಅವನ ಸಾಧನೆಯನ್ನು ಮಾಡಿಕೊಂಡು ಉದ್ಧಾರವನ್ನು ಹೊಂದುತ್ತಾನೆ ಎಂಬಂತಹ ಮಾತನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದರಲ್ಲಿ ನಾವು ತಿಳಿಯಬೇಕಾದದ್ದು, ಯೋಗ್ಯರಾದಂತಹ ಸತ್ಪಾತ್ರರಿಗೆ ಶಕ್ತಿ ಇದ್ದಂತಹ ವ್ಯಕ್ತಿ ಎಷ್ಟು ಸ್ವಲ್ಪ ಆದರೂ ಅಡ್ಡಿ ಇಲ್ಲ, ಶಕ್ತಿ ಹೆಚ್ಚಿದ್ರೆ ಹೆಚ್ಚಾದರೂ ಅಡ್ಡಿ ಇಲ್ಲ, ತನ್ನ ಯೋಗ್ಯತೆಗೆ ತಕ್ಕ ಹಾಗೆ ಭೂದಾನವನ್ನು ಮಾಡಬೇಕು. ಅದು ಬಹಳ ಶ್ರೇಷ್ಠವಾದದ್ದು. ಬರೀ ಐಹಿಕವಾದ ಐಶ್ವರ್ಯಕ್ಕೋಸ್ಕರವಾಗಿ ಮಾತ್ರ ಮಾಡಬೇಕು ಅಂತಲ್ಲ. ಐಶ್ವರ್ಯ ಅನ್ನೋದು ಗೌಣ, ಆ ಅಭಿರುಚಿಯಿಂದ ಮನುಷ್ಯ ಮಾಡ್ತಾನೆ ಅನ್ನೋ ದೃಷ್ಟಿಯಿಂದ ಅದನ್ನು ಹೇಳ್ತಾರೆ. ಅದೇ ದೊಡ್ಡ ಫಲ ಅಲ್ಲ, ಜ್ಞಾನವೇ ದೊಡ್ಡದಾದ ಫಲ. ಆ ಮಹಾಫಲ ಭಗವಂತನ ಅನುಗ್ರಹ, ಅದರ ಅಪೇಕ್ಷೆಯಿಂದ ಆ ಭೂದಾನವನ್ನು ಮಾಡಬೇಕು ಅನ್ನುವ ಸಂದೇಶವನ್ನ ಭದ್ರಮತಿಯ ಕಥೆಯಿಂದ ವೇದವ್ಯಾಸ ದೇವರು ನಮಗೆ ನಿರೂಪಣೆ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಶ್ರೇಷ್ಠನಾದಂತಹ ಬ್ರಾಹ್ಮಣ ತಪಸ್ಸು ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ ಮೇಲೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಭಗವಂತನಿಗೆ ಭಾಗವತರು ಅಂದ್ರೆ ಯಾರು, ವೈಷ್ಣವರು ಅಂದ್ರೆ ಯಾರು, ಅವರ ಲಕ್ಷಣ ಹೇಳು ಅಂತ ಕೇಳ್ತಾನೆ ಆ ಬ್ರಾಹ್ಮಣ. ವೈಷ್ಣವ ಅನ್ನೋ ಶಬ್ದವನ್ನು ಕೇಳಿದಾಗ ಅನೇಕ ಜನರಿಗೆ ಇದೊಂದು ತರಹದ ಗುಂಪಿನ ಹೆಸರು, ಒಂದು ಸಂಪ್ರದಾಯದಲ್ಲಿ ಬಂದವರ ಹೆಸರು ಅಂತ ಮಾತ್ರ ತಿಳಿತಾರೆ. ಅದು ತಪ್ಪು. ಕೇವಲ ಒಂದು ಗುಂಪಿಗೆ ಹೆಸರಿಟ್ಟುಕೊಂಡು ಜಗಳ ಆಡೋದಕ್ಕಾಗಿ ಇಟ್ಟುಕೊಂಡದ್ದಲ್ಲ ಶೈವ ವೈಷ್ಣವ ಸ್ಕಾಂದ ಅಂತ. ಆ ವಿಷ್ಣು ಭಕ್ತಿ ಇರತಕ್ಕಂತಹ
ವ್ಯಕ್ತಿಯಲ್ಲಿ ಇರಬೇಕಾದ ಗುಣಗಳೇನು, ಯಾವ ತರಹದ ಗುಣಗಳಿದ್ದದ್ದಕ್ಕೆ ಅವನನ್ನು ವೈಷ್ಣವ ಅಂತ ಗುರುತಿಸಬೇಕು, ಭಾಗವತ ಅಂತ ಕರೆಯಬೇಕು, ಭಗವದ್ಭಕ್ತ ಅಂತ ಅನ್ನಬೇಕು ಅನ್ನೋ ಮಾತನ್ನು ಸ್ಕಂದ ಪುರಾಣ ಹೇಳುತ್ತದೆ. ವೆಂಕಟೇಶ ಮಹಾತ್ಮ ಭವಿಷ್ಯೋತ್ತರ ಪುರಾಣದಲ್ಲಿಯೂ ಈ ಮಾತು ಸಂಕ್ಷಿಪ್ತವಾಗಿ ಪದ್ಮಾವತಿ ದೇವಿ ಹೇಳಿದ್ದಾಳೆ. ಆದರೆ ವಿಸ್ತೃತವಾಗಿ ಭಗವಂತನೇ ಇಲ್ಲಿ ಹೇಳ್ತಾ ಇದ್ದಾನೆ. ಶ್ರೀಮದ್ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಈ ಮಾತುಗಳನ್ನು ನಾವು ಕಂಡ್ರೆ ನಿಜವಾಗಿಯೂ ಅತ್ಯಂತ ಆಶ್ಚರ್ಯವಾಗತಕ್ಕಂತಹ ಮಾತುಗಳು. ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವೈಷ್ಣವ ಅನ್ನೋ ಹೆಸರಿನ ಕೆಳಗೆ ಡಿಕ್ಷನರಿ ಒಳಗೆ ಇಷ್ಟೆಲ್ಲ ಡೆಫಿನೇಷನ್ ಬರಬಹುದು ಅಂತ ನೀವು ಯಾರೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವಿಚಿತ್ರವಾದ ಮಾತುಗಳನ್ನು ಹೇಳುತ್ತದೆ. ಒಂದೇ ಮಾತಿನೊಳಗೆ ಹೇಳಬೇಕಾದರೆ, ಸಾಧನೆಯ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಮಟ್ಟವನ್ನು ಮುಟ್ಟಿದಂಥವನು, ಭಕ್ತಿ, ಜ್ಞಾನ, ವೈರಾಗ್ಯ, ಪಾಠ ಪ್ರವಚನ, ಪುರಾಣದಲ್ಲಿ ಆಸಕ್ತಿ, ಪರೋಪಕಾರ ಇವುಗಳಲ್ಲಿ ನಿರತನಾದಂತಹ ವ್ಯಕ್ತಿ, ಜೊತೆಗೆ ಇವತ್ತಿನ ದೃಷ್ಟಿಯೊಳಗೆ ಅರ್ಥಾತ್ ಆ ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದುವುದಕ್ಕೆ ನಾವು ಜೀವನದಲ್ಲಿ ಬದುಕಂತೂ ಇರಬೇಕಲ್ಲ. ಸಾಧನೆ ಮಾಡಬೇಕಾದರೆ ಬದುಕಿರಬೇಕಾದರೆ ಸಮಾಜದೊಳಗೆ ಪರಿಸರವನ್ನು ಹೇಗೆ ಇಡಬೇಕು, ಜೊತೆಗಿರುವ ಸಾಮಾಜಿಕ ಜನರ ಜೊತೆಗೆ ಹೇಗೆ ಬಾಳಬೇಕು, ಅತ್ಯಂತ ಉತ್ತಮನಾಗಿರತಕ್ಕಂತಹ ಒಬ್ಬ ಪರೋಪಕಾರಿಯಾದ ಸಮಾಜ ಸುಧಾರಕನಾದ, ಸಮಾಜಕ್ಕೆ ಉನ್ನತಿಯನ್ನು ತಂದುಕೊಡತಕ್ಕಂತಹ ವ್ಯಕ್ತಿಯೂ ಆಗಿ, ಧಾರ್ಮಿಕ ಕ್ಷೇತ್ರದಲ್ಲಿಯೂ ಅತಿ ಉತ್ತಮವಾದ ಮಟ್ಟವನ್ನು ಮುಟ್ಟಿದವನು ಯಾರೋ ಅಂತಹ ಒಬ್ಬ ವ್ಯಕ್ತಿಯನ್ನ ವೈಷ್ಣವ ಅಂತ ಕರೆಯಬೇಕು ಅನ್ನೋದನ್ನ ಇವತ್ತಿನ ಸಮಾಜದ ಪರಿಸ್ಥಿತಿಯನ್ನು ನೋಡಿಕೊಂಡು ಯಾರೋ ಬರೆದಿಟ್ಟ ಮಾತಲ್ಲ ಇದು. ವೇದವ್ಯಾಸ ದೇವರು ಬರೆದಿಟ್ಟದ್ದು. ಸಾಕ್ಷಾತ್ ಭಗವಂತನೇ ಆ ಬ್ರಾಹ್ಮಣನಿಗೆ ಉಪದೇಶ ಮಾಡಿದಂತಹ ಮಾತು. ಅವುಗಳನ್ನು ಸಂಕ್ಷಿಪ್ತವಾಗಿ ಆದರೂ ಕೇಳಿ, ನಾವು ವೈಷ್ಣವರು ಅಂತ ಅನ್ಕೊಳ್ತೇವೆ. ನಾವು ಹೇಗೆ ವೈಷ್ಣವರು ನಿಜವಾಗಿ ಆಗಬೇಕಾದರೆ ನಮ್ಮಲ್ಲಿ ಇನ್ನೂ ಸುಧಾರಣೆಗಳಾಗಬೇಕು, ಬದಲಾವಣೆ ಆಗಬೇಕು, ನಾವೆಷ್ಟು ಮುಂದೆ ನಡೆಯಬೇಕಾದಿದ್ದಿದೆ. ಆ ಪರಮಾತ್ಮ ಹೌದಪ್ಪ ನೀನು ವೈಷ್ಣವ ಅಂತ ವಿಷ್ಣು ಹೇಳಬೇಕಲ್ಲ. ನಾವು ಯಾವ ಗುಂಪಿಗೆ ಸೇರಿದ್ದೇವೆ ಆ ವಿಷ್ಣುವಿನ ಗುಂಪಿಗೆ ಸೇರಿದ ವೈಷ್ಣವರು ಅಂತ ಹೇಳಿಕೊಂಡಾಗ ವಿಷ್ಣುವೇ ಬೆನ್ನು ಚಪ್ಪರಿಸಿ ವೈಷ್ಣವ ಅಂತ ನಮ್ಮನ್ನು ಅನ್ನದೆ ನಾವೇ ಅನ್ಕೊಂಡ್ರೆ ಏನ್ ಪ್ರಯೋಜನ? ಪರಮಾತ್ಮ ಹೇಳ್ತಾನೆ ನೋಡಿ ಒಂದೊಂದೇ ಮಾತನ್ನ. ಏಹಿಕಾಹ ಸರ್ವಜಂತೂನಾಂ ಗತಾಸೂಯಾಹ ವಿಮತ್ಸರ